ಸರ್ ಏನಾಯ್ತು, ಘಟನೆ ಏನಾಗಿತ್ತು ಅವತ್ತು? ಎದ್ರ ಸಂಬಂಧ ನಿಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ರು? ಸರ್ ಅವರು 3 ಪ್ಲಾಟ್ ಕೊಟ್ಟಿದ್ರು ಸರ್, ಲಗ್ಮ ಬುಡ್ರಿ ಅಂತೇಳಿ. ಅವರು ನಮ್ಮ ದೂರಕ್ಕೆ ಸಂಬಂಧ ಸರ್. ಅವ್ರಿಗೆ ನಮಗೆ 24 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ನನಗೆ. ನಾವೇನು ಮಾಡಿದ್ವಿ ಅದ್ರಾಗ 13 ಲಕ್ಷ ರೂಪಾಯಿ ಕೊಟ್ಟಾರೆ, ಇನ್ನೂ 11 ಲಕ್ಷ ರೂಪಾಯಿ ನನಗೆ ಕೊಡಬೇಕಾಗಿತ್ತು ಸರ್. ಆ ನಂತರ ಏನು ಮಾಡಿದಾನ್ರಿ, ಬೇರೆದವ್ರಿಗೆ ಥರ್ಡ್ ಪಾರ್ಟಿಗೆ ಮಾರಿ ಕಾಸ್ರಿ ಅವ ಒಂದು ಪ್ಲಾಟ್ ಇಬ್ಬರಿಗೆ ಮಾರ್ಯಾನ ಸರ್. ಅದು ಅವ್ನು ತಪ್ಪು ಸರ್, ನನ್ನ ತಪ್ಪಲ್ಲ. ಅದು ನಂದು ಅಮೌಂಟ್ ಕೇಳಕ್ಕೆ ಹೋದ ಏನಾದ್ರೆ ಕಾರಣ ಹೇಳಿ ಕಾಸ್ರೆ ನನಗೆ ಸಟಾಸ್ ಗೊತ್ತು ಬಂದ್ರೆ ಅವ ಇಂದ ಮಾಡೋನು, ನಾಳೆ ಮಾಡೋನು, ನಾಡ್ದು ಮಾಡೋನು. ಹಿರಿಯ ತಂದಾಗ ಒಂದು 4-5 ದಿವಸ ಹಿರಿಯ ತನಕ ಒಂದು 4-5 ಕಮಿಟಿ ಕೂಡಿತ್ರಿ. ಅದು ಕೂಡ್ಕೊಳ್ಳಿ ಏನಾದ್ರೆ ನಾವು ಒಂದು ಮದುವೆಗೆ ಹೋಗಿದ್ರು, ನಮ್ಮ ರಿಲೇಷನ್ ಮದುವೆಗೆ ರೀ. ನನಗೆ 4-5 ಸಲ ಫೋನ್ ಹಚ್ಚಿ ಕರೆದ್ರು ಅವ್ರು. ಅವ್ರಿಗೆ ಸಂಬಂಧಪಟ್ಟ ಅವ್ರು ಹಿರಿಯರಾದವ್ರು. ಬರೀ ಹಿರಿಯ ತಂದಾಗ ಮಾತಾಡೋಣ ಅಂತ ಹಿರಿಯ ತಂದಾಗ ಹೋಗಿದ್ದಾನೆ ರೀ. ಹೋಗಿ ಒಂದು 2 ಸೆಕೆಂಡ್ಕಂದ್ರೆ ರೀ ಅವ್ರು ಈ ಉದ್ದೇಶಪೂರ್ವಕ ರೀ ಇವು ನನ್ನ ಮರ್ಡ್ರ್ ಮಾಡಬೇಕು ಉದ್ದೇಶದಿಂದ ರೀ ಇವು ಸಾಮಾನು ಗಿಮಾನು ಎಲ್ಲ ರೆಡಿ ಇಟ್ಕೊಂಡಾನ್ರಿ. ಡಬಲ್ ಬಾರಿಂದ ಬಂದೂಕು ಸರ್, ಹತ್ರ ಕಾರ್ತಾವ್ಸ್ ತುಂಬ ರೆಡಿ ಇಟ್ಕೊಂಡಾನ್ರಿ. ನಾವು ಹೋಗಿ ಜಸ್ಟ್ ಇನ್ನೆಟ್ಟು ಕೊಂಡ್ರೆ ಓಡಕಾರೆ ಹೋಗಿ ಸಾಮಾನುಗಳು ಅಂತಂದ್ರೆ ಏಕಾಏಕಿ ನನ್ನ ಮೇಲೆ ಅವ್ರು 4-5 ಮಂದಿ ಹಲ್ಲೆನ ಮಾಡ್ರಿ ಅವರು. ಮತ್ತು ಕುಡ್ಗೋಲು, ಕೊಡ್ಲಿ, ತಲವಾರ, ಆ ನಂತರ ಕೊಡಲಿ ಮತ್ತು ಬಂದೂಕು ತೊಗೊಂಬಂದ್ರೆ ಬಂದೂಕು ಫೈರಿಂಗ್ ಮಾಡ್ರಿ. ಆ ನಂತರ ನಾ ಸೈಡ್ ತಪ್ಪಿಸ್ಕೊಂಡ್ರಿ. ನಾ ಫೈರಿಂಗ್ ಮಾಡಿಕೊಡ್ಲೇ ತಪ್ಪಿಸ್ಕೊಂಡ್ರಿ. ಇಲ್ಲಂದ್ರೆ ನಮ್ಮ ಅಲ್ಲಿ ಯಾರೋ ಬಾಜು ಇರೋದ್ರಾಕಿಲ್ಲ ಅಂದ್ರೆ ನಾನು ಅವತ್ತು ಮರ್ಡರ್ ಮಾಡ್ತಿದ್ರು. ಮರ್ಡರ್ ಮಾಡೋ ಉದ್ದೇಶಕ್ಕೆ ಬಂದಿರ್ರಿ ಅವರು. ಈಗ FIR ಮಾಡಿದ್ರೆ ಅವ್ರ ಹೆಸರುಗಳು ಕೈ ಬಿಟ್ಟಾರಂತೀರಿ. ಈಗ ನಾವು 4 ಮಂದಿ ಮೇಲೆ ಹೆಸರು ಮೇಲೆ ಲಗ್ಮ ಬುಡ್ರಿ ರೀ, ಆ ನಂತರ ಕಮಲಪ್ಪ ಬುಡ್ರಿ ರೀ, ಕಮಲೇಶ್ ರೀ, ಆ ನಂತರ ರಾಮ ರೀ, ಅವ್ರ ಹಳ್ಯಾರಿ ಇವರು ರಾಮ ಕಮಲೇಶ ಅವ್ರ ಹಳ್ಯಾರಿ. ಮತ್ತು ಕಮಲಪ್ಪ ಬುಡ್ರಿ ಅವ್ರ ತಮ್ಮ ಲಗ್ಮಗೋ ತಮ್ಮ ರೀ. ಮತ್ತು ಇದಕ್ಕೆ ಸೂತ್ರಧಾರ ಅವ್ನು ಹೀತ್ರಿ 2 ಮಿಸ್ಸಸ್. ಪೈಲ ಅವ ಏನು ಆತದ ಲಪಡವನ್ನ ಮಾಡ್ತಾರಾಕಿಲ್ಲ, ಆತದ ಏನೂ ಹಾಕಿಲ್ಲ. ಈಗ ಇತ್ತಿತ್ತಲಿಗೆ ಯಾಕಿನೇನು ಮಾಡ್ಕೊಂಬಂದಾನಲ್ಲ ಈತ ಒಂದು 4-5 ಘಟನೆ ಮಾಡಿದಾನೆ, 4-5 ಕಬ್ಜಾನ ಹೊಡೆದಾನ. ನಮ್ಮ ಮರಾಠಿ ಜನಕ್ಕೆ ಮೇಲೆ ಹೋಗಿ ಸರ್ ಕುಡುಗೋಲ್ಲ, ಕೊಡ್ಲಿ, ಬಂದೂಕು ತೋರಿಸ್ಕೊಸ ಅವ್ರು ಹೊಲದಿಂದ ಥರ ಓಡಿಸಿದಾನೆ ರೀ. ಈಗಾಗಲೇ ಅವ್ರು AC ಕೋರ್ಟ್ನಾಗೆ ಕೇಸು ನಡೆಯತ್ತೈತೆ ರೀ. ಹಂಗೆ ನಿಮ್ಗೆ ಆಗಿದ್ದವ್ರು ಅನ್ಯಾಯ ಈಗ ಅದೇ ಉದ್ದೇಶದಿಂದ ಈ ಜಾಗಾಗ ಹೋಗೋದಾಗ ಇದನ್ನ ಮಾಡತ್ತಾನಂತ ಸರ್ ನನ್ನ ಮೇಲೆ ಹಲ್ಲೆ ಮಾಡ್ಯಾನ್ರಿ. ನಾನು ಕೊಲ್ಲಾಕ ಬಂದಾನ್ರಿ. ಈಗ ದೂರು ಕೊಟ್ಟಿದ್ದಂಥ ಸಂದರ್ಭ ಅವ್ರನ್ನ ಕೈ ಬಿಟ್ಟಾರು, ಅವ್ರನ್ನ ಒಂದು ದಿವಸ ಹಗಲೇ ಒಂದು ರಾತ್ರಿ ಸ್ಟೇಷನ್ದಾಗ ಇಟ್ಕೊಂಡು ಕುಂತಾರ್ರಿ. ಇಟ್ಕೊಂಡು ಕುಂತು ಮರನೇ ದಿವಸ ರಾತ್ರಿ 11 ಗಂಟೆಗೆ ಅಂದ್ರೆ ಬಿಟ್ಟಾರ ಅವ್ರನ್ನ. ಅಂದರೆ ಏನೋ ಒಂದು ತಲವಾರದು ಸಿಕ್ಕರ ಹರೆಸ್ಮೆಂಟ್ ಅಥವಾ FIR ಮಾಡ್ತಾರೆ. ಅಂದರೆ ಈಗ ಇದನ್ನು ಗೋಳೆ ಪಾರು ಮಾಡ್ರೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಯಾವ ಉದ್ದೇಶದಿಂದ ಮಾಡಿಲ್ಲ ಅನ್ನೋದು ನಮಗೂ ತಿಳಿದು ಬರೋತ್ರಿ. ಮತ್ತೊಂದು ಏನು ಕೊಡ್ತಿದ್ರಿ ಆದರೆ ನಾವು ಈಗ ಎಲ್ಲರೂ ನಾವು ದೂರ ಹೋಗ್ಬೇಕಾದ್ರೆ ನಮ್ಮ ಮೇಲೆ ಹಲ್ಲೆ ಇದನ್ನು ಮಾಡತ್ತಾನ್ರಿ, ಒಂದು ಧಮಕಿ ಮಾಡತ್ತಾನ್ರಿ. ನೀನು ಬಿಡೋದಿಲ್ಲ, ನೀನು ಗಾಡಿ ಹಾಯಿಸ್ಕೊಳ್ತೇನು, ನನಗೆ ಜೀವದ ಮೇಲೆ ನನಗೆ ಭಯ ಆಗತ್ತೀರಿ. ದೂರು ಕೊಟ್ಟಿರಿ ಕಮಿಷನರ್ ಸರ್ ರೀ ಮತ್ತು ACP ಸರ್ ಅಲ್ಲೇ ಸ್ಪಾಟ್ ಮೇಲೆ ಸ್ಟೇಷನ್ಗೆ ಬಂದಿರ್ರಿ. ಆ ನಂತರ ಅವ್ರು ಸ್ಟೇಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಸ್ಟೇಟ್ಮೆಂಟ್ ತೊಗೊಂಡು ಆದ ಕೂಡಲೇ ಇವ್ರೇನು ಸಂಬಂಧಪಟ್ಟ ಸ್ಟೇಷನ್ದಾರ ಅವ್ರು ತಿಳಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಸರ್. ಅವ್ರನ್ನ ತಂದು ಅರೆಸ್ಟ್ ಮಾಡಿದ್ರು. ಆ ನಂತರ ಅವ್ರನ್ನ ರಾತ್ರಿ 11 ಗಂಟೆಗೆ ಅವ್ರನ್ನ ರಿಲೀಸ್ ಮಾಡಿ ಕಳಿಸ್ಯಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜಶೇಖರ್ ನಾಯ್ಕ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.